ಫೇಮಸ್ ಕಿಚನ್ ಕ್ರಾನಿಕಲ್ಸ್ಗೆ ಸ್ವಾಗತ. ನೋಡಿ, ಇವತ್ತು ನಾನು ಏನ್ ಮಾಡಿದ್ದೀನಪ್ಪ ಅಂದ್ರೆ ಇಲ್ಲಿ ಕೇಕ್ ಮಾಡಿದ್ದೀನಿ. ಸಿಂಪಲ್ ಆಗಿ ಮನೆಯಲ್ಲೇ ಯಾವ ತರ ಕೇಕ್ ಮಾಡೋದು ಅಂತ ಹೇಳಿ ಫ್ರೆಂಡ್ಸ್, ಮ್ಯಾಂಗೋ ಕೇಕ್ ಮಾಡಿದ್ದೀನಿ ಮಾವಿನ ಹಣ್ಣಿಂದು. ಈಗ ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಮಾವಿನ ಹಣ್ಣು ಸಿಗ್ತವೆ. ಒಂದೇ ಒಂದು ಮಾವಿನ ಹಣ್ಣು ಇದ್ರೆ ಸಾಕು, ಈ ತರ ನಾವು ಕೇಕನ್ನ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಟ್ರೈ ಮಾಡಿ, ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ವಿಡಿಯೋ ನೋಡೋಣ ಬನ್ನಿ. ಇಲ್ಲಿ ಒಂದು ಮಾವಿನ ಹಣ್ಣಿದೆ. ಈ ಮಾವಿನ ಹಣ್ಣಿಂದನೇ ಈಗ ಮಾವಿನ ಹಣ್ಣು ಕೇಕ್ ಮಾಡ್ತಾ ಇದ್ದೀನಿ ನಾನು ಇವತ್ತು. ನೋಡಿ, ಮಾವಿನ ಹಣ್ಣು ಈ ತರ ನಾವು ಕಟ್ ಮಾಡ್ಕೋಬೇಕು. ಇದನ್ನೆಲ್ಲ ಈಗ ಒಳಗಡೆ ತಕ್ಕೊಂಡು ಪೀಸ್ಗಳನ್ನಾಗಿ ಮಾಡ್ಕೊತೇನೆ. ನೋಡಿ, ಇಲ್ಲಿ ನಮ್ಮ ಮ್ಯಾಂಗೋನ ಕಟ್ ಮಾಡಿ ಇಟ್ಟಿದ್ದೆ. 1 ಕಪ್ಪು ಮ್ಯಾಂಗೋನ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಹಾಗೆ ಅರ್ಧ ಕಪ್ಪು ಅಥವಾ 3/4 ಕಪ್ಪು ಸಕ್ಕರೆನ ಹಾಕ್ತಾ ಇದ್ದೀನಿ. ಇದನ್ನೆರಡು ನಾನೀಗ ಮಿಕ್ಸಿಯಲ್ಲಿ ರುಬ್ತೇನೆ. ನೋಡಿ, ಇಷ್ಟು ನುಣ್ಣಗೆ ರುಬ್ಬಿದ್ದೇನೆ. ಇದನ್ನ ಒಂದು ಟ್ರಾನ್ಸ್ಫರ್ ಮಾಡ್ಕೊತೇನೆ ಇದಕ್ಕೆ ಎಲ್ಲವನ್ನು. ಈಗ ನೋಡಿ, ಇದಕ್ಕೆ ಎಲ್ಲ ಈಗ ಹಾಕೊಂಡ್ಬಿಡ್ತೇನೆ. ನೋಡಿ, 1/4 ಕಪ್ಪು ಆಯಿಲ್ ಹಾಕ್ತಾ ಇದ್ದೀನಿ, ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಅರ್ಧ ಟೀ ಸ್ಪೂನ್ ಅಷ್ಟು ವೆನಿಲಾನ ಹಾಕ್ತಾ ಇದ್ದೀನಿ ನಾನು, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಇದನ್ನೀಗ ಚೆನ್ನಾಗಿ ನಾವು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದರೊಟ್ಟಿಗೆ ಈಗ ನೋಡಿ, ಇಷ್ಟು ಎಲ್ಲ ಹೊಂದಿದೆ. ಈಗ ಇದಕ್ಕೆ ಮೈದಾ ಹಿಟ್ಟು ಹಾಕ್ತೇನೆ. ನೋಡಿ, ಇಲ್ಲಿ ಒಂದು ಸ್ಟ್ರೈನರ್ ತಗೊಂಡಿದ್ದೇನೆ, ಅದಕ್ಕೆ 1 ಕಪ್ಪು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನೋಡಿ, ಮತ್ತು 1/4 ಕಪ್ ಹಾಕ್ತಾ ಇದ್ದೀನಿ. ಒಟ್ಟಿಗೆ 1/4 ಕಪ್ನಷ್ಟು ಮೈದಾ ಹಿಟ್ಟನ್ನು ಸೇರಿಸಿದೆ. ನೋಡಿ, ಇದೇ ಮೈದಾ ಹಿಟ್ಟಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಅನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಒಂದು 1/4 ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡಾನ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ನಾನೀಗ ಗಾಳಿಸ್ಕೊತೀನಿ. ಯಾವಾಗಲೂ ಕೇಕ್ ಮಾಡಬೇಕಾದ್ರೆ ನಾವು ಹಿಟ್ಟನ್ನು ಗಾಳಿಸ್ಕೋಬೇಕು. ಅದು ಗಂಟು ಆಗಲ್ಲ ನಮಗೆ. ಇದು ಏನಾದರೂ ಗಂಟಿದ್ರೆ ಈ ಥರ ಮಾಡ್ಕೊಳ್ಳಿ. ನೋಡಿ, ಈಗ ಇದನ್ನೆಲ್ಲ ನಾನೀಗ ಮಿಕ್ಸ್ ಮಾಡ್ಕೊತೀನಿ. ಈ ಥರ ಎಲ್ಲ ಹೊಂದೋ ರೀತಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು 1/4 ಕಪ್ಪು ಹಾಲನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಾಲು ಹಾಕಿದ ಮೇಲೆ ಒಂದ್ಸತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲವನ್ನು. ನೋಡಿ, ಇಲ್ಲಿ ಈ ಥರ ಈಗ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ನಾನೀಗ. ಇದನ್ನು ಸೈಡ್ ಎತ್ತಿಟ್ಕೋತೇನೆ. ನೋಡಿ, ಇಲ್ಲೊಂದು ಕೇಕ್ ಟಿನ್ ತೊಗೊಂಡಿದ್ದೇನೆ ನಾನು. ಅದಕ್ಕೆ ತಳಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಬಟರ್ ಪೇಪರನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಳಗಡೆ. ನೋಡಿ, ಇಲ್ಲಿ ಏನು ನಾನು ಬ್ಯಾಟ್ರನ್ ಕೇಕಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದಿಷ್ಟು 2 ಕಲರ್ದು ಫ್ರೂಟಿನ ಹಾಕ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ ಮತ್ತು ಗ್ರೀನು ಮತ್ತು ರೆಡ್ಡು ಎಲ್ಲೋ ಹಾಕಿದರೆ ಇದರಲ್ಲಿ ಕಾಣಲ್ಲ ಅಂಥೇಳಿ ನಾನಿಲ್ಲಿ ಗ್ರೀನು ಮತ್ತು ರೆಡ್ಡು 2 ಕಲರ್ ಹಾಕ್ತಾ ಇದ್ದೀನಿ. ನಿಮಗಿದ್ರೆ ನೀವು ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೋಬೋದು. ನಾನು ಇಲ್ಲೇನೆ ಕೇಕ್ ಟಿನ್ನನ್ನು ರೆಡಿ ಮಾಡಿಟ್ಟಿದ್ನಲ್ಲ, ಅದಕ್ಕೆ ಬ್ಯಾಟ್ರನ್ನ ಹಾಕೊಂಡ್ಬಿಡ್ತೀನಿ ಎಲ್ಲ. ಇದಕ್ಕೆ ಅರ್ಧಕ್ಕಿಂತ ದೊಡ್ಡದಿರಬೇಕು. ನಾವು ಕೇಕ್ ರೆಡಿ ಬ್ಯಾಟ್ರನ್ನ ಎಷ್ಟು ಮಾಡಿದ್ದೀವಲ್ಲ ಅದಕ್ಕಿಂತ ಜಾಸ್ತಿ ದೊಡ್ಡದಿರಬೇಕು ಇದು ಫ್ರೆಂಡ್ಸ್. ನೋಡಿ, ಇಲ್ಲಿ ಬ್ಯಾಟ್ರನ್ನ ಹಾಕಿದ ಮೇಲೆ ನಾನು ಮೇಲ್ಗಡೆಯಿಂದನೂ ಸ್ವಲ್ಪ ಚಂದ ಕಾಣಲಿ ಅಂಥೇಳಿ ಮತ್ತೆ 2 ಕಲರ್ದು ಟೂಟಿ ಫ್ರೂಟಿನ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಹಾಕಿದರೆ. ನೋಡಿ, ಅಲ್ಲಿ ಕೇಕ್ ಬ್ಯಾಟ್ರನ್ ರೆಡಿ ಆಗಿದೆ ಫ್ರೆಂಡ್ಸ್. ಇಲ್ಲಿ ಒಂದು 10 ನಿಮಿಷ ಪ್ರೀ ಹಿಟ್ಟನ್ನು ಮಾಡಿದೆ ಹೈ ಫ್ಲೇಮಲ್ಲಿ. ಈಗ ಗ್ಯಾಸನ್ನು ಲೋ ಮಾಡಿಕೊಂಡು ಒಂದು ಸ್ಟ್ಯಾಂಡ್ ಇಟ್ಟಿದ್ದೇನೆ, ಅದು ಕೂಡ ಕಾದಿದೆ. ಈಗ ಕೇಕ್ ಟಿನ್ನನ್ನು ಇದರೊಳಗಡೆ ಇಡ್ತೇನೆ. ಏನೂ ಇಲ್ಲಾಂದ್ರೆ ಒಂದು 25ರಿಂದ 30 ನಿಮಿಷ. ನಾನು ಚಿಕ್ಕ ಕೇಕ್ ಮಾಡೋದ್ರಿಂದ ಇಷ್ಟೇ ಸಾಕು ಟೈಮಿಂಗ್ಸ್ ಇದಕ್ಕೆ. ಈಗ ಇದಕ್ಕೆ ನಾನಿಲ್ಲಿ ಒಳಗಡೆ ರಬ್ಬರ್ ಹಾಕಿಲ್ಲ ಮತ್ತು ಮೇಲ್ಗಡೆ ವಿಜಿಲ್ ಕೂಡ ಹಾಕಿಲ್ಲ. ಹಾಗೆ ನಾನು ಇದನ್ನು ಮುಚ್ಚಳ ಮುಚ್ಚಿ ಈಗ 25ರಿಂದ 30 ನಿಮಿಷ ಸ್ಲೋ ಉರಿಯಲ್ಲಿ ಬಿಟ್ಬಿಡ್ತೇನೆ. ನೋಡಿ, ಈಗ 25ರಿಂದ 30 ನಿಮಿಷ ಆಗಿದೆ. ನೋಡಿ, ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಈಗ ಇದು ಬೆಂದಿದೆ ಇಲ್ಲ ಅಂಥೇಳಿ ಚಾಕು ಹಾಕಿ ನೋಡ್ತೀನಿ ನಾನು. ನೋಡಿ, ಈ ಥರ ಹತ್ತಲ್ಲ ಬರಬೇಕು ನೀಟಾಗಿ. 2 ಸೈಡು ಚೆನ್ನಾಗಿ ಬಂದಿದೆ. ಇದನ್ನೀಗ
ತಕ್ಕೊಂಡ್ಬಿಡ್ತೇನೆ ನಾನು. ಇದರಿಂದ ನೋಡಿ ಇಲ್ಲಿ ಹೊರಗಡೆ ಎತ್ತಿ ಇಟ್ಕೊಂಡ್ಬಿಡ್ತೇನೆ. ಆರಬೇಕಿದೀಗ ಚೆನ್ನಾಗಿ. ನೋಡಿ 1 ಗಂಟೆ ಇದು ಆರಿದ ಮೇಲೆ ನಿಮಗೆ ತೋರಿಸ್ತೇನೆ ನಾನು. ನೋಡಿ ಕೇಕು ಈಗ ಆರಿದೆ ಫ್ರೆಂಡ್ಸ. ಇದನ್ನು ಈಗ ತಕ್ಕೋತೇನೆ ನಾನು ಒಂದು ಪ್ಲೇಟಿಗೆ. ಈ ಥರ ಮಾಡ್ಕೊಂಡ್ಬಿಡ್ತೀನಿ. ಇದು ನಾವು ಪೇಪರ್ ಹಾಕಿರೋದ್ರಿಂದ ಈಜಿ ನೋಡಿ ಈ ಥರ ಟ್ಯಾಪ್ ಮಾಡಿದ್ರೆ ಆಯ್ತು. ನೋಡಿ ಕೆಳಗಡೆ ನಾವು ಪೇಪರ್ ಹಾಕಿರೋದ್ರಿಂದ ಏನೂ ಅಂಟಿಲ್ಲ ಮತ್ತು ಎಷ್ಟು ಈಜಿಯಾಗಿ ಕೂಡ ಬಂತು ನೋಡಿ. ಈಗ ಇದೆಲ್ಲ ಪೇಪರನ್ನು ತೆಗೆದುಬಿಡ್ತೇನೆ. ನೋಡಿ ನಾವು ಇಷ್ಟಕ್ಕೆ ಬೇಕ್ರಿಯಲ್ಲಿ ಹೋಗಿ ಎಷ್ಟೊಂದು ತರ್ತೀವಿ ಫ್ರೆಂಡ್ಸ್. ನೋಡಿ ಈಗ ಕೇಕು ಯಾವ ಥರ ಬಂದಿದೆ, ಎಷ್ಟು ಚೆನ್ನಾಗಿದೆ ಅಲ್ಲ, ಮಸ್ತಾಗಿದೆ. ಈಗ ಇದನ್ನು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೇನೆ. ನೋಡಿ ಕೇಕನ್ನೀಗ ನಾನು ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆಯಲ್ಲ. ನೋಡಿ ಈಗ ಮಿಡ್ಲಲ್ಲಿ ಕಟ್ ಮಾಡಿದ್ದೀನಿ ಕೇಕ್. ನೋಡಿ ಎಷ್ಟು ಚೆನ್ನಾಗಿ ಸ್ಪಂಜಾಗಿ ಬಂದಿದೆ ಅಲ್ಲ. ನೀವು ಒಮ್ಮೆ ಈ ಥರ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.